ಹಲೋ ಸ್ನೇಹಿತರೆ, ಜೀರೋ ಮೆಮರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಾಗೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಿಮ್ಮ ಸಹಕಾರನೇ ನಮಗೆ ಶ್ರೀರಕ್ಷೆ. ನಿಜಗರು ಇದೆಲ್ಲ ಸುಮ್ಮನೆ ಹೇಳ್ತಿಲ್ಲ, ಮತ್ತೆಲ್ಲಾದರೂ ಡೌ ಮಾಡ್ತಾನೆ ಅಣ್ಣ ಅನ್ಕೋಬೇಡಿ. ನೀವು ನಮ್ಮ ವೀಡಿಯೋಸ್ನ ನೋಡ್ತಾ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದರೆ ನಮಗೂ ಇನ್ನೂ ವಸ್ತು ಏನಾದರೂ ಮಾಡೋಕ್ಕೆ ಸಹಾಯ ಆಗ್ತದೆ. ಇವತ್ತಿನ ವಿಶೇಷ ಅಂದರೆ ಅದೇ, ಈ ಟೈಮಲ್ಲಿ ನಮ್ಮೂರ ಕಡೆ ಗದ್ದೆ ಹೂಡೋದು, ಸಸಿ ನೆಟ್ಟಿ ತೋರು ಕಡಿಯೋದು, ಇದೇ ವಿಶೇಷ. ತುಳುವಲ್ಲಿ ಇದಕ್ಕೆಲ್ಲ ಕಂಡ ದರ್ಪಣ, ಮೇಜಿನ ನಡ್ಪುನ, ಸಸಿ ದರ್ಪಣ ಅಂತೆಲ್ಲ ಹೇಳ್ತಾರೆ. ನಾವು ಆಲ್ರೆಡಿ ಅಗಡಿಗೆ ಹಾಗೆ ಹಾಕಿ ಸಸಿನೂ ಮೇಲೆ ಬಂದಿದೆ. ಇನ್ನು ಅದನ್ನ ಕಿತ್ತು ನಟ್ಟಿ ಮಾಡಿದರೆ ಒಂದು ಕೆಲಸ ಮುಗಿತದೆ. ಹಾಗೆ ಅದಕ್ಕೂ ಮುಂಚಿನ ಕೆಲಸ ಏನೇನು ಅಂತ ನೋಡ್ತಾ ಬರೋಣ ಬನ್ನಿ. ಇವತ್ತು ನಾನು ಮನೆಯಲ್ಲೇ ಇದ್ದೆ. ಬೆಳಿಗ್ಗೆ ನಮ್ಮ ಅಪ್ಪ ಇದ್ದಿದ್ದು ಅಲ್ಲಕ್ಕನ ಗದ್ದೆ ಹೂಡೋಕ್ಕೆ ಟ್ರ್ಯಾಕ್ಟರ್ ಬರ್ತದಂತೆ, ಸ್ವಲ್ಪ ಸದೆ ಹೊಡಿ ಮಷಿನಲ್ಲಿ ಅರ್ಶಿನ ಹೂವಿನ ಗಿಡದ ಸ್ವಲ್ಪ ಸದೆ ಹೊಡ್ಕೊಡು, ದೇವ್ರ ಕಡಿಯೋಕ್ಕಾಗಲ್ಲ ಮಾರಾಯ, ನೋಡ್ತಾರೆ ರಾವು ಬರ ಇಡೀ ಗದ್ದೆ ತುಂಬ ಹುಟ್ಟು ಸತ್ತಾಗಿದೆ, ಮತ್ತು ಆ ಹಾಳು ಬಿದ್ದಿದೆ 2 ಗಂಡನೂ ನಡ್ಬೇಕು ಈ ಸರಿ, ಅದ್ರದ್ದು ಹಾಗೆ ಹೊಡ್ಕೊಡು ಅಂತು. ನಮ್ಮ ಅಪ್ಪಾಯ ಅಂತೂ ಗದ್ದೆ ಕೆಲಸದಲ್ಲಿ ಎತ್ತಿದ ಕೈಗುರು, ಎಲ್ಲ ಅದು ಹೇಳ್ದಂಗೆ ಆಗಬೇಕು. ಅದ್ರ ಜೊತೆ ಕೆಲಸ ಮಾಡೋದು 2 ಅಲ್ಲ 3 ಬೇಕು. ಅಂದರೆ ಅದೇ ಹಾರೆ, ಕತ್ತಿ, ಒಡ್ಯಾಣ ಇಂಥದ್ದೆಲ್ಲ ಸಾಮಾನುಗಳು. ಮತ್ತು ಬೇರೆಯನ್ನು ತಿಳ್ಕೊಂಬಿಡಿ, ಅಣ್ಣಗೆ ಬೇರೆ ಹುಷಾರಿಲ್ಲ ಅಂತಿದ್ದ ಮಾರಾಯ, ಅವನಿಗೆ ಆಗಲ್ಲೇನೋ ನೀನೇ ಹೊಡ್ಕೊಡು ಅಂತ. ಮಳೆನೂ ಸ್ವಲ್ಪ ಬಿಟ್ಟು ಬರ್ತಿತ್ತು. ಇವತ್ತು ಹೇಗಿದ್ರು ಬೇರೆ ಕೆಲಸ ಇಲ್ಲ, ಪಾಪ ಅಪ್ಪ ಆದರೆ ಎಷ್ಟಂತ ಗೋಳು ಬರ್ತದೆ. ಹಂಗೆ ಮಷಿನ್ ತಗೊಂಡು ಸೀದಾ ಗಡ್ಡೆ ಕಡೆ ಹೋದೆ. ಅಪರೂಪೆಲ್ಲ ಹೊಡೆದು ಮುಗಿಯೋ ಟೈಮ್ಗೆ ಗದ್ದೆಗೆ ಟ್ರ್ಯಾಕ್ಟರ್ ಬಂತವರು. ಮನೆಗೆ ಹೋಗಿ ಸ್ನಾನ ಮಾಡಿ, ಹಾಗೆ ಅಜ್ಜಿ ಮಾಡಿರೋ ಟೊಮೊಟೊ ತಿಳಿ ಸಾರಲ್ಲಿ 1-2 ಸರಿ ಬ್ಯಾಟಿಂಗ್ ಮಾಡ್ಕೊಂಡು ಮತ್ತೆ ಗದ್ದೆಗೆ ಹೋದೆ. ಹಾಗೆ ವಿಡಿಯೋ ಮಾಡಿಕೊಂಡು ಟ್ರ್ಯಾಕ್ಟ್ರ್ ಮೇಲೆ ಹತ್ತು ಕೂತ್ಕೊಂಡು ನಮ್ಮ ಡ್ರೈವರ್ ಟ್ರ್ಯಾಕ್ಟ್ರ್ ಓನರ್ ನಮ್ಮ ಅಶೋಕಣ್ಣ ಅವ್ರ ಜೊತೆ ಸ್ವಲ್ಪ ಪುರಾಣ ಬಿಕ್ಕಿ 1-2 ರೌಂಡ್ ಟ್ರ್ಯಾಕ್ಟ್ರ್ ಓಡಿಸೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ಈ ಹೊಟ್ಟೆಗಿಚ್ಚಿನ ಮಳೆ ಬಂದೇ ಬಿಡ್ತು. ಮೊಬೈಲ್ ಚಂಡಿ ಹಾಕ್ಬಾರ್ದು ಅಂತ ಛತ್ರ ಹಿಡ್ಕೊಂಡೆಲ್ಲ ವಿಡಿಯೋ ಮಾಡಿದ್ವಿ. ಮಳೆ ಜೋರಾಯ್ತು. ಹಾಗೆ ಹೇಳಿದೆ ಅಶೋಕಣ್ಣನ ಊಟಕ್ಕೆ ಕರೆದು ಸೀದಾ ಮನೆಗೆ ಬಂದೆ. ಹಂಗೆ ಸ್ವಲ್ಪ ಬಿಟ್ಟು ಅಪ್ಪನವರು ಊಟಕ್ಕೆ ಬಂದರು. ನಾನು ತೋರಿಸಿದ್ನಲ್ಲ ಹಳೆ ವಿಡಿಯೋದಲ್ಲಿ, ಅದೇ ಹೊಳೆ ಇದು. ಅವಾಗ ನೋಡಿ ಎಷ್ಟು ದೊಡ್ಡ ಬರ್ತಿತ್ತು, ಇವಾಗ ಎಷ್ಟು ಸಣ್ಣ ಆಗಿದೆ. ಇದೇ ನಮ್ಮ ಮನೆ, ಸಣ್ಣದು. ಟಾರ್ಪಲ್ ಯಾಕೆ ಹಾಕಿ ಅಂತ ಕೇಳಬೇಡಿ, ಮಳೆ ನೀರು ಹೊಡಿತದೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಮ್ಮ ನಾಯಿಗಳು ಇರಲೇಬೇಕು. ಒಂದು 6 ನಾಯಿ ಇದಾವೆ ಮರೆ. ನಮ್ಮ ಅಪ್ಪ ಸ್ವಲ್ಪ ಹಾಕೊಂಡಂಗಂತೂ ಒಂದೊಂದು ಡೈಲಾಗ್ ಹೊಡಿತಿರ್ತದೆ ಅವಾಗವಾಗ, ಅವನೇ ದೊಡ್ಡ ನಾಯಿ, ಅವನಿಗೆಷ್ಟು ನಾಯಿಗಳು ಅಂತ. ಆದರೆ ನಾನೆಷ್ಟು ಆಸೆ ಮಾಡ್ತೀನೋ ಅಷ್ಟೇ ಆಸೆ ಮಾಡ್ತಿದ್ದೆ ನಾಯಿಗಳನ್ನ. ಮತ್ತು ಇನ್ನೊಂದು ಹೇಳ್ಬೇಕು, ಲೈಫಲ್ಲಿ ಅಜ್ಜಿ ಪ್ರೀತಿ ಪಡ್ಕೊಂಡವರು ನಿಜವಾಗ್ಲೂ ಪುಣ್ಯಾತ್ಮರು. ಎಲ್ಲ ಅಜ್ಜಿದ್ರು ಒಂದೇ ಥರ ಇರಲ್ಲ, ಆದರೂ ನಮ್ಮ ಶಾರದಮ್ಮ ಮಾತ್ರ ಅಳ್ತೀಕರು. ಮೊದಲು ನಮ್ಮ ಜೊತೆ ಇರಲಿಲ್ಲ, ಆವಾಗಲೇ ಬಾ ನಮ್ಮ ಜೊತೆ ಅಂದಿದ್ದೆ, ಆದರೂ ಈಗ ನಮ್ಮ ಜೊತೆಗಿದ್ದವರು. ಅಜ್ಜಿ ಇದ್ದಾಗ ಅಮ್ಮಂದೆಲ್ಲ ಲೆಕ್ಕಕ್ಕೆ ಇಲ್ಲ. ಗಂಟೆ ಕಾಫಿ ಊಟ ತಗೊಳ್ಳೋಣ ಅಂತ ಕರೆದು ಕೊಡ್ತದೆ. ಓಲ್ಡ್ ಇಸ್ ಗೋಲ್ಡು. ನಮ್ಮ ಅಜ್ಜಿ ಪ್ರೀತಿಗೆ ನಾನು ಕ್ಲೀನ್ ಬೋಲ್ಡು. ವಯಸ್ಸಾದ್ಮೇಲೆ ಅವ್ರು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೋ ನಾವು ಅವ್ರಿಗೆ ಅಷ್ಟೇ ಪ್ರೀತಿ ತೋರಿಸ್ಬೇಕು. 60 ಆದ್ಮೇಲೆ ಅರಳು ಮಗಳು ಅಂತಾರೆ. ನಮ್ಮ ಅಜ್ಜಿ ಇದನ್ನೆಲ್ಲ ಮೀರಿ ಬಂದಿದೆ. ಅರಳು ಇಲ್ಲ ಮರಳು ಇಲ್ಲ, ಎಲ್ಲ ಮೀರಿದೆ. ನಮ್ಮ ಅಜ್ಜನ ನಾನು ನೋಡೇ ಇಲ್ಲ ಗುರು, ಅವ್ರು ನಾಟ್ ರೀಚಬಲು. ನಮ್ಮ ಅಮ್ಮನ ಅಪ್ಪನ ನೋಡಿದ್ದೀನಿ, ಅವರು ಸ್ವಲ್ಪ ಲಾಟ್ ಕೊಟ್ಟು ಪ್ರೀತಿ ತೋರಿಸಿ ಅವರು ನಾಟ್ ರೀಚಬಲ್ ಆದರು. ಮತ್ತು ಇದೇ ನನ್ನ ರೂಮು. ಇಲ್ಲೇ ನನಗೆ ಜ್ಞಾನ ಉದಯ ಆಗೋದು, ಜ್ಞಾನ ಮಕಡೆ ಮಲಗೋದು ಎಲ್ಲ ಇಲ್ಲೇ. ಅದಕ್ಕೆ ನಾನು ಪ್ರೀತಿಯಿಂದ ಸ್ಮಶಾನ ಅಂತ ಕರೆಯೋದು. ಮೊದಲು ಹಾಗೆ ಇತ್ತು, ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಇಲ್ಲೇ ಜೀವನ ಮಾಡ್ತಿದ್ದೀನಿ. ನಾನು ಭಯಂಕರ ಕ್ಲೀನು, ಆದರೆ ಅಷ್ಟೇ ಗಲೀಜು ನನ್ನ ಮಗ. ಜನ ಹಿಡಿದ್ರೆ ಮುಗೀತು ಕತೆ, ಹೊರಗಿನ ಪ್ರಪಂಚ ಅಪರೂಪ. ನಮ್ಮ ಅಮ್ಮ ಈ ಬಡ್ಡಿ ಮಗ ಓದಿ ಏನಾದರೂ ಕೆಲಸಕ್ಕೆ ಸೇರ್ಕೊಂತಾನೆ ಅಂತ ಆಸೆ ಇಟ್ಟಿತ್ತು. ನಾನು ಸ್ವಲ್ಪ ಓದಿ ಅರ್ಧಕ್ಕೆ ಬಿಟ್ಟು ಮತ್ತೆ ಓದಿ ಕೆಲಸಕ್ಕೆ ಸೇರ್ಕೊಂಡು ಈ ಕೊರೋನಾ ಅಂತ ಅದನ್ನು ಬಿಟ್ಟು ಬಂದು ಇವಾಗ ಇಲ್ಲೇ ಸೆಟ್ಲ್ ಆಗಿದೆ. ಒಳ್ಳೆ ದುಡ್ಡು ಉಂಟು. ವಾಪಸ್ ಬೆಂಗಳೂರು ಕಡೆ ತಲೆ ಹಾಕಿಲ್ಲ, ಸಣ್ಣ ಪ್ಲ್ಯಾನು, ನೋಡೋಣ. ಅಂತೂ ನಂದು ಸದ ಎಲ್ಲ ಹೊಡೆದು ಮುಗಿಯೋ ಟೈಮ್ಗೆ ಗದ್ದೆಗೆ ಟ್ರ್ಯಾಕ್ಟರ್ ಬಂತವರು. ಮನೆಗೆ ಹೋಗಿ ಸ್ನಾನ ಮಾಡಿ
ಹಾಗೆ ಅಜ್ಜಿ ಮಾಡಿರೋ ಟೊಮೊಟೊ ತಿಳಿ ಸಾರಲ್ಲಿ ಒಂದು 2 ಸರಿ ಬ್ಯಾಟಿಂಗ್ ಮಾಡ್ಕೊಂಡು ಮತ್ತೆ ಗದ್ದೆಗೆ ಹೋದೆ. ಮೊದಲೆಲ್ಲ ಅಂದರೆ ನಂಗೆ ಬುದ್ಧಿ ತಿಳಿಯಂಗೆ ಆಗೋತ್ತಿಗೆ ಎತ್ತು ಕೋಣ ಇದರಲ್ಲೆಲ್ಲ ಹೂಡ್ತಾಯಿದ್ರು. ಬೆಳಿಗ್ಗೆ ಮುಂಚೆ ಎದ್ದು ಹೂಡೋರು. ಅಲ್ಲ ನಂಗೇನು ಬುದ್ಧಿ ತಿಳಿದು ಭಾರಿ ಟೈಮ್ ಏನಾಗಿಲ್ಲ. 1 ವರ್ಷ ಆಯಿತು ಸ್ವಲ್ಪ ಬುದ್ಧಿ ಬಂದು. ಅದಕ್ಕಿಂತ ಒಂದು 4 ವರ್ಷದ ಮುಂಚೆ ಬುದ್ಧಿ ಬಂದಿತ್ತು. ಆಮೇಲೆ 2ನೇ ದಿವಸದಿಂದ ಎಲ್ಲ ಹಾಳಾಗೋಗಿತ್ತೇನೋ. ಈಗ 1.5-2 ವರ್ಷದಿಂದ ಸ್ವಲ್ಪ ಬುದ್ಧಿ ತಿಳಿತಾ ಉಂಟು. ಅದು ಬಿಡಿ ಹೇಳಿ ಪ್ರಯೋಜನ ಇಲ್ಲ. ಮುಂದೆ ಯಾವಾಗ ಹೇಳೋಣ ನೀವು ಕೇಳಿದರೆ. ಅದ ಎತ್ತು ಕೋಣದೆಲ್ಲ ಹೂಡ್ತಾ ಇದ್ರಲ್ಲ, ಆವಾಗ ಎತ್ತು ಕೋಣಗಳಿಗೆ ಒಂದೊಂದು ಹೆಸರಿಡ್ತಿತ್ತು ಗುರು, ಎಷ್ಟು ಚಂದ ಅದು ಕೇಳೋಕ್ಕೆ. ಕಾಳು, ಬೆಳ್ಳು, ಮರಿಯ, ಬತ್ಲ, ಹೊಂಡ, ಬಾಚ, ಕೆಂಪ, ಕೆಂಚ, ಹೀಗೆಲ್ಲ ಎಷ್ಟು ಚಂದ ಇತ್ತು ಹೆಸರುಗಳೆಲ್ಲ. ಕೋಣದ ಮೇಲೆ ಕೂರೋದೇನು, ಮೈಕೈ ತೊಳಸೋದೇನು. ಈಗ ಅದೆಲ್ಲ ತುಂಬ ಕಡಿಮೆ ಆಗಿದೆ. ಸರಿ, ಎಲ್ರಿಗೂ ಒಳ್ಳೇದಾಗಲಿ. ನಂಗೆ ಸ್ವಲ್ಪ ಜಾಸ್ತಿನೇ ಒಳ್ಳೇದಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.